ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ನಾನು ನಿಮ್ಮ ಪ್ರಾಂಜಲಿ. ಗಣೇಶ ಹಬ್ಬವನ್ನು ಹೇಗೆ ಮತ್ತು ಏಕೆ ಆಚರಿಸ್ತೇವೆ ಅಂತ ನೋಡೋದಾದ್ರೆ, ಇದು ಶಿವ ಪಾರ್ವತಿ ಅವರ ಮಗನಾದ ಗಣಪನ ಹುಟ್ಟಿದ ದಿನವನ್ನು ಆಚರಿಸುವ ಹಬ್ಬ. ಇದನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ಥಿಯಂದು ಆಚರಿಸಲಾಗುತ್ತದೆ. ನಾವು ಯಾವುದೇ ಹೊಸ ಕೆಲಸ ಪ್ರಾರಂಭಿಸುವ ಮೊದಲು ವಿಘ್ನ ನಿವಾರಕನನ್ನು ಪೂಜಿಸ್ತೇವೆ. ನಮಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಳ್ತೇವೆ. ಗಣಪನ ಹುಟ್ಟಿನ ಕುರಿತು ಹಾಗೂ ಈ ಹಬ್ಬ ಆರಂಭಗೊಳ್ಳಲು ಪುರಾಣದಲ್ಲಿ ಅನೇಕ ದಂತಕಥೆಗಳನ್ನು ಈಗಾಗಲೇ ನೀವು ಕೇಳಿರ್ತೀರಿ. ಇನ್ನು ಈ ಹಬ್ಬದ ಆಚರಣೆ ನೋಡೋದಾದ್ರೆ, ಭಕ್ತರು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಹಬ್ಬದ ಕೊನೆಯ ದಿನ ನೀರಿನಲ್ಲಿ ವಿಸರ್ಜಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಗಣಪನ ಮೂರ್ತಿಯನ್ನು ಬಳಸುವ ಬಗ್ಗೆ ಹೆಚ್ಚು ಗಮನ ಹರಿಸಲಾಗುತ್ತದೆ. ಅಂದರೆ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಮಣ್ಣಿನಿಂದ ಮಾಡಿದ ಗಣಪ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು. ಇದು ಪರಿಸರ ಪ್ರಜ್ಞೆಯನ್ನು ಸಹ ಹೆಚ್ಚಿಸುತ್ತೆ. ಏಕೆಂದರೆ ಇದರಿಂದ ಜಲ ಮಾಲಿನ್ಯ ತಡೆಗಟ್ಟಬಹುದು, ಮಾನವನ ಆರೋಗ್ಯ ಹಾಗೂ ಜೀವ ವೈವಿಧ್ಯಗಳ ರಕ್ಷಣೆ ಮಾಡಬಹುದು. ಇದು ಹೇಗಪ್ಪ ಅಂದ್ರೆ, POP ಹಾಗೂ ರಾಸಾಯನಿಕ ಬಣ್ಣಗಳಿಂದ ತಯಾರಿಸಿದ ಗಣಪನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸಿದ್ರೆ ಅದು ಜಲಚರಗಳಿಗೆ ಹಾನಿ ಉಂಟು ಮಾಡುತ್ತೆ, ಮತ್ತೆ ಅದು ನೀರಿನಲ್ಲಿ ಕರಗೋದಿಲ್ಲ. ಆದರೆ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳು ಜಲಮೂಲಗಳನ್ನು ಹಾನಿ ಮಾಡೋದಿಲ್ಲ, ಮತ್ತದು ಸುಲಭವಾಗಿ ನೀರಿನಲ್ಲಿ ಕರಗುತ್ತೆ. ಹಾಗೂ ಇದು ನಮ್ಮ ಜವಾಬ್ದಾರಿಯುತ ಆಯ್ಕೆ ಕೂಡ ಆಗಿದೆ. ಅದಕ್ಕೆ ನಾವು ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಪೂಜಿಸೋಣ, ಪರಿಸರ ರಕ್ಷಿಸೋಣ. ಗಣಪತಿ ಬಪ್ಪ ಮೋರಿಯಾ. ಧನ್ಯವಾದಗಳು.